ಪಕ್ಕ ಕುಂಬೇನಹಳ್ಳಿಯವರು ನನಗೆ ಪರಿಚಯ ಮಾಡಿಕೊಟ್ಟರು ನಮ್ಮ ಕಾಳೇಗೌಡರು ಮಾಸ್ಟ್ರು. ನಾನು ಈ ಬಯೋಟೆಕ್ನಾಲಜಿ ಕಂಪ್ನಿಗೆ ಬಂದು ಈ ನವಂಬರ್ ಬಂದರೆ 2 ವರ್ಷ ಆಯಿತು. 2 ವರ್ಷದಲ್ಲಿ ನಮ್ಮ ಕಾಳೇಗೌಡರು ಒಂದು 2 ತಿಂಗಳು ತಿರುಗಿದ್ರು ನನಗೆ. ಆಮೇಲೆ ನಾನು ನಮ್ಮ ಸಾಹೇಬ್ರಣ್ಣಗೆ ಇದು ಏನು ಮಾಡುತ್ತೆ ಇದು ಹಂಗೆ ಹಿಂಗೆ ಅಂತ ನಾನು ಸ್ವಲ್ಪ ಜಿಲ್ಲೆಯಲ್ಲಿ ಓಡಾಡಿಸಿದೆ. ಆಮೇಲೆ ಅವರು ಅವ್ರ ಜೊತೆ ನಮ್ಮ ಅಶೋಕ್ ಸರ್ರನ್ನು ಕರ್ಕೊಂಬಂದಾಗ ಅವರು ಎಲ್ಲ ನನಗೆ ಸ್ವಲ್ಪ ಆಗ ಹುಷಾರಿತ್ತಿಲ್ಲ ಅಂದರೆ ಸ್ಟ್ರೋಕ್ ಥರ ಆಗ್ತದೆ. ಈ ಎಡಭಾಗ ಈ ಭಾಗ ಇದೆ ಈ ಥರ ಬರ್ತದೆ. ಏನಿದೆ ಇಷ್ಟೇ ಈ ಥರ ಏನಂದರೆ ಕರೆಂಟ್ ಹೊಡೆದಂಗೆ ಆಗುತ್ತೆ. ಜುಮಾಗಿ ಮಾಂಸ ಕಂಡೆಲ್ಲ ಕುಡಿಯೋದು ಈ ಥರ ಆಗುತ್ತೆ. ಈ ಪಾರೋಸ್ಕೊಂಡು ನಿದ್ದೆನೇ ಮಾಡಿಲ್ಲ ಬಿಡಿ. ಈ ವಿಚಾರ ಅಂದರೆ ಯಾಕೆಂದರೆ ನಮ್ಮ ಮನೆಯವ್ರಿಗೆ ಹುಷಾರಿತ್ತು. ಈ ಕೊರೋನಾ ಟೈಮಲ್ಲಿ ಒಂದು 3 ವರ್ಷ ವನವಾಸ ಇತ್ತು. ನಮ್ಮ ಮನೆಯವ್ರು ಉಳಿದಿಲ್ಲ, ತೀರೋದು 2023ರಲ್ಲಿ ತೀರೋದಾಗ ಟೆನ್ಷನಲ್ಲಿ ನನಗೆ ಸ್ಟ್ರೋಕ್ ಥರ ಆಗುತ್ತೆ. ನಮ್ಮ ನಾಗೇಶ್ ತಗೊಂಡು ಹೇಳಿದ್ದೆ, ಇದು ಆಗುತ್ತಪ್ಪ, ನೀವು ಭಾರಿ ಹುಷಾರಿತ್ತು, ಕಾರಿಗೆ ಓಡಿಸ್ಬೇಕಾರೆ ಹುಷಾರಾಗೋದು, ನಿಮಗೆ ಸ್ಟ್ರೋಕ್ ಆಗಲ್ಲ ಈ ಥರ ಆಗಿದೆ ಅಂತ ಹೇಳಿದ್ರು. ಅದನ್ನು ನಮ್ಮ ಸಾಹೇಬರು ಬಂದು ಇದನ್ನು ವೆರಿಫೈ ಮಾಡಿದ್ರು. ಅದಕ್ಕೆ ನಾನು ನೋಡಿದೆ ಇದೇನು ಇರ್ಬೋದು ಅಂದ್ಕೊಂಡು ಒಂದು ಪ್ರಾಡಕ್ಟ ಬಳಸಿದಾಗ ನನಗೆ ಒಂದು 6 ತಿಂಗಳು ಬಳಸ್ತೀವಿ ಸರ್. 6 ತಿಂಗಳು ಕಂಟಿನ್ಯೂಸ್ ಬಳಸ್ತೆ. ನನಗೆ ಫುಲ್ ಕ್ಲಿಯರ್ ಆಗ್ತದೆ. ಅದು ಜುಮ್ಮಿಲ್ಲ ಏನು ಆರಾಮ, ಒಂಥರ ಎನರ್ಜಿ. ಹೆಂಗೆ ಅಂದರೆ 18 ವರ್ಷ ಹುಡುಗ ಟೈಪ್ ಆಗ್ತದೆ. ಯಾವ ಬಾಡಿಲಿ ಏನೂ ಇಲ್ಲ. ನನಗಂತೂ ಖುಷಿಯಾಗೋದು ಏನು ಈ ಥರ ಆಗಿಲ್ಲ. ಸಾಹೇಬರನ್ನು ನಮ್ಮ ಕಾಳೇಗೌಡರು ಕರೆಸಿದೆ, ಸರ್ ಈ ಥರ ಆಗಿದೆ, ನಾನು ವರ್ಕ್ ಮಾಡಬೇಕು ಅಂತ ನನಗೆ ಒಂದು ಮನಸ್ಸಿದೆ, ನೋಡೋಣ ಈಗ ಬನ್ನಿ ಅಂತೇಳಿ ನಾನು ಒಂದು 2-3 ಕಡೆ ಹಿಂಗೆ ಕಾಯಿಲೆಗೆ ಕರ್ಕೊಂಡು ನನಗೆ ಏನಾಗಿತ್ತು ಅಂಥದ್ದೇ ಕರ್ಕೊಂಡೋಗಿ ನಾನು ಕೊಡಿಸ್ದೆ. ಅವ್ರಿಗೆಲ್ಲ ಹುಷಾರಾಗಿ ಎಲ್ಲ ಹೆಲ್ತಿಯಾಗಿದ್ದಾರೆ. ಮತ್ತು ಆರೋಗ್ಯ ಈಗ ಮತ್ತು ಆಶೀರ್ವಾದನೂ ಇದೆ. ಆಶೀರ್ವಾದ ಅಂದರೆ ಬಿಡಪ್ಪ ಈಗ ಬಂದೆ, ನಮ್ಮ ಮನೆಯವ್ರನ್ನ ಎತ್ತಿ ಇಳ್ಕಿ ನನಗೂ ಸಾಕಾಗೋಗಿತ್ತು. ಇದೊಂದು ನನಗೆ ಒಳ್ಳೆ ಸಂಜೀವನಿ ಬಂದಂಗೆ ಬಂದು ಕೊಡಿಸ್ಬೇಕು ಅಂತೇಳಿ ಎಲ್ಲ ಆಶೀರ್ವಾದ ಇತ್ತು. ನಾವು ಒಂದು ನಮ್ಮ ಕುರುಬಳ್ಳಿ ಅಂತ ಬರ್ತಾರೆ, ಕುರುಬಳ್ಳಿ ನಂಜೇಗೌಡರು ಅಂತ ಅವ್ರಿಗೆ ರಾತ್ರಿ 2 ಗಂಟೆ ರಾತ್ರಿ ತಂಡ ಕೊಟ್ಟು ಬಂದು ಇವತ್ತು ಬೇಕು ಅಂದಾಗ. ಅದರಿಂದ ಇದರಲ್ಲಿ ಬಹಳ ಮಹತ್ವ ಇದೆ. ಇದನ್ನು ನೋಡಿದರೆ ಹಿಂಗಾಗಿ ಕಾಣುತ್ತೆ, ಆದರೆ ಅದರಲ್ಲಿ ಶಕ್ತಿ ಇದೆ. ಅದನ್ನು ಎಲ್ಲ ಬಳಸಿ ಆರೋಗ್ಯ ಪಡ್ಕೊಳ್ಳಿ ಅಂತ ಹೇಳ್ತಾ ಒಂದು 2 ಮಾತನ್ನು